ಕಾರ್ಮಿಕರ ಸಾರ್ವಜನಿಕರ ಸಹಕಾರವಿದ್ದಾಗ ಮಾತ್ರ ಬಿಬಿಜಿ ರಾಮ್ಜಿ ಯೋಜನೆಯನ್ನ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತದೆ ಅಂತ ತಾಲೂಕು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಂಯೋಜಕ ಯೋಗೇಶ್ ಸಿಆರ್ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಹಂಡಿತವಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಆಯೋಜನೆ ಮಾಡಿದ್ದ 2025-26ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ನರೇಗಾ ಯೋಜನೆ ಅಡಿ 96 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 43,63,632 ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ವೆಚ್ಚ ಮಾಡಲಾಗಿದೆ. 15ನೇ ಹಣಕಾಸು ಯೋಜನೆಯಡಿ 15 ಕಾಮಗಾರಿಗಳು ಅನುಷ್ಠಾನಗೊಂಡಿದ್ದು 29,16,915 ರೂಪಾಯಿ ಅಭಿವೃದ್ಧಿ ಕಾರ್ಯಗಳಿಗೆ ಬಳಕೆ ಮಾಡಲಾಗಿದೆ. ಈ ಯೋಜನೆಯಲ್ಲಿ ಅಕ್ರಮಗಳನ್ನು ತಡೆಗಟ್ಟಿ ಪಾರದರ್ಶಕತೆಯನ್ನು ತರುವುದಕ್ಕೆ ಕಾರ್ಮಿಕರ ಹಾಜರಾತಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಕಾರ್ಮಿಕರು ಕೆಲಸಕ್ಕೆ ಬೇಡಿಕೆಟ್ಟ ಸಂದರ್ಭದಲ್ಲಿ ಕೆಲಸ ನೀಡದಿದ್ದಲ್ಲಿ ನಿರುದ್ಯೋಗ ಭತ್ಯೆ ನೀಡಲಾಗುವುದು ಅಂದರು. ಇದೇ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅನಿಲ್ ಕುಮಾರ್ ಎಚ್ಎಸ್ ಮಾತನಾಡಿ, ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ಆಜೀವಿಕಾ ಗ್ರಾಮೀಣ ಮಿಷನ್ ಯೋಜನೆಯಿಂದ ಗ್ರಾಮೀಣ ಭಾಗದ ರಸ್ತೆಗಳ ನಿರ್ಮಾಣ, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದಕ್ಕೆ ಹಳೆಯ ಕೆರೆಗಳ ಪುನಶ್ಚೇತನ, ಹೂಳೆತ್ತೋದು, ಚೆಕ್ ಡ್ಯಾಂಗಳ ನಿರ್ಮಾಣ, ಅರಣ್ಯ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ. ರೈತರು ವೈಯಕ್ತಿಕ ಕಾಮಗಾರಿಗಳನ್ನು ಮಾಡೋದಕ್ಕೆ ಅವಕಾಶ ಇದ್ದು, ನೀರು, ಕಾಲುವೆಗಳು, ಬುದಗೋಳ ನಿರ್ಮಾಣ, ಗಿಡಮರಗಳನ್ನು ಬೆಳೆಸೋದು, ಜಮೀನು ಸಮತಟ್ಟು ಮಾಡಿಕೊಳ್ಳುವುದು ಸೇರಿದೆ. ಆದ್ದರಿಂದ ಫಲಾನುಭವಿಗಳು ಗ್ರಾಮ ಸಭೆಗಳಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳುವಂತೆ ಮನವಿ ಮಾಡಿದರು. ಸಂದರ್ಭದಲ್ಲಿ ಈಗ ಕೋವಿಡ್ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ, ಅಂದ್ರೆ ಏನು ಕೊರೋನಾ ಅಂತ ಒಂದು ಮಹಾಮಾರಿ ಬಂತು. ಆ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ಕಡೆಯಿಂದ ಎಲ್ಲವ ಕೆಲಸಕ್ಕೆ ಅಂತ ಬೇರೆ ಬೇರೆ ಕಡೆ ಹೋದಂತವರೆಲ್ಲ ಗ್ರಾಮಕ್ಕೆ ಮಾಡೋದಂತ ಸಂದರ್ಭದಲ್ಲಿ ಆಗ ಸ್ಥಳೀಯವಾಗಿ ಹೆಚ್ಚಿನದಾಗಿ ಕೆಲಸ ಮಾಡಿದ್ದಾರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಆಗ ಸಾಕಷ್ಟು ಕುಟುಂಬಗಳಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಒಂದು ಮಹತ್ತರವಾದಂತ ಯೋಜನೆ ಆಗಿತ್ತು. ಆ ತದನಂತರದಲ್ಲಿ ಸಾಕಷ್ಟು ಗ್ರಾಮದ ಅಭಿವೃದ್ಧಿಗೆ ರಸ್ತೆ, ಚರಂಡಿ ಏನೇ ಅವಶ್ಯಕತೆ ಇತ್ತೋ ಗ್ರಾಮ ಸಭೆ ಮತ್ತೆ ವಾಟ್ಸಪ್ನಲ್ಲಿ ನೀವು ಪ್ರಯೋಜನೆ ಮಾಡ್ತೀರಿ, ಅದನ್ನ ವರ್ತನೆ ಆಯ್ಕೆ ಮಾಡ್ತೀರೋ ಅವೆಲ್ಲ ಕಾಮಗಾರಿಗಳನ್ನ ಹಂತ ಹಂತವಾಗಿ ಅನುಷ್ಠಾನ ಮಾಡ್ತಕೊಂಡು ಗ್ರಾಮ ಪಂಚಾಯತಿ ಬಂದಿದೆ. ಆ ಅನುಷ್ಠಾನ ಮಾಡೋದ್ರ ಜೊತೆಗೆ ಪ್ರತಿ ವರ್ಷ ಸಾಮಾಜಿಕ ಪರಿಶೋಧನೆ ಅಂತ ತಂದು ವರ್ಷಕ್ಕೆ ಒಂದ್ಸಲ ಏನ್ ಕಾಮಗಾರಿಗಳಾಗಿದೆ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಬರೀ ನಾವು ಪರಿಶೀಲನೆ ಮಾಡೋದಲ್ಲ, ಸಾರ್ವಜನಿಕರ ಎದುರಿಗೆ ಲೆಕ್ಕಪತ್ರಗಳನ್ನ ಮಂಡಿಸ್ತಕ್ಕಂಥದ್ದು. ಅಂದ್ರೆ ಬರೀ 4 ಗೋಡೆ ಮಧ್ಯೆ ಅಧಿಕಾರಿಗಳು ಮಾತ್ರ ಪರಿಶೀಲನೆ ಮಾಡ್ಕೊಂಡು ಸಾರ್ವಜನಿಕರಿಗೆ ಮಾಹಿತಿ ಗೊತ್ತಿದ್ದೇನೆ ಸಾಕಷ್ಟು ಅನಾನುಕೂಲ ಆಗ್ತದೆ ಅಂತ ಅಂದ್ಬಿಟ್ಟು ಸಾರ್ವಜನಿಕರಿಗೆ ಲೆಕ್ಕಪತ್ರವನ್ನು ಮಂಡಿಸಿದ್ರೆ ಏನ್ ಕಾಮಗಾರಿಗಳಾಗಿದೆ, ಎಷ್ಟು ಖರ್ಚು ಮಾಡಾರೆ, ಆ ಕಾಮಗಾರಿ ಆಗಿದೆಯೋ ಇಲ್ವೋ ಅಂತ ಅನ್ನೋದ್ರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನ ಕೇಳಿ ಆ ಕಾಮಗಾರಿ ಬಗ್ಗೆ ಉಪಯುಕ್ತತೆ ಮತ್ತೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಗ್ರಾಮ ಸಭೆ ಅನುಮೋದನೆ ಮಾಡಾದ್ಮೇಲೆ ಮುಂದಿನ ವರ್ಷದಲ್ಲಿ ಯಾವ ರೀತಿ ಕಾಮಗಾರಿ ತಗೋಬೇಕು ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಈ ಸಭೆಯ ಉದ್ದೇಶ ಆಗಿತ್ತು. ಒಟ್ಟಾರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಾಕಷ್ಟು ಅನುಕೂಲಗಳಾಗಿದೆ. ವೈಯಕ್ತಿಕವಾಗಿ ತೋಟಗಾರಿಕೆ, ರೇಷ್ಮೆ ಇಲಾಖೆ ಮತ್ತೆ ಕೃಷಿ ಇಲಾಖೆ ಈ ಇಲಾಖೆಗಳು ಕೂಡ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ ಮಾಡೋದ್ರೆ ಕನ್ವರ್ಜೆನ್ಸ್ ಮೂಲಕ ಸಾಕಷ್ಟು ಕಾಮಗಾರಿಗಳನ್ನ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಗ್ರಾಮ ಪಂಚಾಯತಿಯಿಂದ ಸಾಕಷ್ಟು ಕೆಲಸಗಳು ಏನು 365 ಕಾಮಗಾರಿಗಳು ಅನುಮೋದಿತ ಕಾಮಗಾರಿಗಳಿದ್ದು ಹಿಂದೆ ಅಷ್ಟು ಕಾಮಗಾರಿಗಳಲ್ಲಿ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅವಶ್ಯಕತೆ ಇತ್ತು ಅಷ್ಟು ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿ ಉಪಯೋಗ ಮಾಡಿದ್ದಾರೆ. ಕೂಲಿ ಕೆಲಸಕ್ಕೆ ಬಂದು ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ಕೊಳ್ಳೋಕೆ ರೆಡಿ ಇದೀವಿ ಅಂತ ನೀವು ಹೆಸರು ಕೊಟ್ರೆ ನಿಮ್ಮ ಹೆಸರಿಗೆ NMR ಹಾಕಿ ನೀವೇ ಕೆಲಸ ಮಾಡಬೇಕು. ಸಾಮಾನು ನಾವು ಕೊಡಿಸ್ಕೊಡ್ತೀವಿ, ಸಿಮೆಂಟು, ಜಲ್ಲಿನೋ ಏನು ಸಾಮಾನು.